ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾವೇರಿ ಇರುವ ಬೆನ್ನಲ್ಲೇ ಬಿಜೆಪಿ ಜೆಡಿಎಸ್ ಮಿತ್ರರಲ್ಲೂ ಕೂಡ ಭಿನ್ನಮತ ಕಾವೇರಿದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ. ಮುಂಬರುವ ವಿಧಾನಸಭೆ ಚುನಾವಣೆ ಹಾಗೆ ಜಿಬಿಎ ಚುನಾವಣೆಯಲ್ಲಿ ಜೆಡಿಎಸ್ ಹೆಚ್ಚು ಸೀಟುಗಳನ್ನ ಕೇಳಿರೋದು ಬಿಜೆಪಿಗರನ್ನ ಕಂಗೆಡಿಸಿದೆ. ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ. ಅಳೆದು ತೂಗಿ ಮಿತ್ರರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಈ ಮೂಲಕ ಅವರು ಅಸಲಿ ಆಟವನ್ನ ಶುರು ಮಾಡಿದ್ದಾರೆ. ಹಾಗಾದ್ರೆ ವಿಜಯೇಂದ್ರ ತಮ್ಮ ಮಿತ್ರರಿಗೆ ನೀಡಿರುವ ಆ ಶಾಕ್ ಆದ್ರೂ ಏನು? ಅದರಿಂದ ದೇವೇಗೌಡರು ಸೈಲೆಂಟ್ ಆಗೋದಕ್ಕೆ ಸಾಧ್ಯನಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಬಿಜೆಪಿ ಜೆಡಿಎಸ್ ಮಿತ್ರರಲ್ಲಿ ಮೆಲ್ಲಗೆ ಅಂತರ್ಯುದ್ಧ ಶುರುವಾಗಿದೆ. ದಳಪತಿಗಳು ಮುಂಬರುವ ವಿಧಾನಸಭೆ ಚುನಾವಣೆ ಹಾಗೂ ಬೆಂಗಳೂರಿನಲ್ಲಾಗುವ ಜಿಬಿಎ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟುಗಳನ್ನ ಕೇಳಿದ್ದಾರೆ. ಇದು ಬಿಜೆಪಿ ನಾಯಕರನ್ನ ಕಂಗೆಡಿಸಿದೆ. ವಿಧಾನಸಭೆಯಲ್ಲಿ 60 ಸೀಟು ನೀಡುವುದಕ್ಕೆ ಬಿಜೆಪಿಗರು ಮುಂದಾಗಿದ್ದಾರೆ. ಆದ್ರೆ ಅದನ್ನ ಒಪ್ಪೋದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಸಿದ್ಧರಿಲ್ಲ. ಇನ್ನೂ ಹೆಚ್ಚಿನ ಸೀಟು ಬೇಕು ಅಂತ ಪ್ರತಿಷ್ಠೆಗೆ ಬಿದ್ದಿದ್ದಾರಂತೆ. ಇದಲ್ಲದೆ ಜಿಬಿಎ ಚುನಾವಣೆಯಲ್ಲಿ 120 ವಾರ್ಡ್ಗಳನ್ನ ಬಿಟ್ಟು ಕೊಡುವಂತೆ ದೇವೇಗೌಡರು ಒತ್ತಾಯ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿಯೇ ಅವರು ಡೀಲ್ ಮಾಡಿಕೊಂಡು ಬಂದಿದ್ದಾರೆ. ಇದು ರಾಜ್ಯ ಬಿಜೆಪಿಗರ ಟೆನ್ಷನ್ ಅನ್ನ ಹೆಚ್ಚು ಮಾಡಿರೋದು. ಹೀಗೆ ಏನ್ ಮಾಡೋದು? ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಅವರು ನಮ್ಮನ್ನೇ ಡಾಮಿನೇಟ್ ಮಾಡ್ತಿದ್ದಾರೆ, ಇನ್ನು ಸುಮ್ಮನೆ ಇರಬಾರದು ನಾವು ಅನ್ನೋ ನಿರ್ಧಾರಕ್ಕೆ ಬಿಜೆಪಿಗರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇರೋದು. ಇದರ ಮುಂದುವರೆದ ಭಾಗವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ದೆಹಲಿಗೆ ಹೋಗಿದ್ರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಮಿತ್ರರಿಗೆ ಅಷ್ಟು ಸೀಟ್ ಬಿಟ್ಟು ಕೊಡೋದಕ್ಕಾಗಲ್ಲ, ಹಾಗೊಮ್ಮೆ ಅವ್ರು ಕೇಳಿದಷ್ಟು ಸೀಟುಗಳನ್ನ ಕೊಟ್ಟುಬಿಟ್ರೆ ನಮಗ್ ಭಾರಿ ನಷ್ಟ ಆಗ್ಬಿಡುತ್ತೆ. ಹಾಗಾಗಿ ನಾವು ಸ್ವಂತ ಶಕ್ತಿ ಮೇಲೆ ಸ್ಪರ್ಧೆ ಮಾಡೋದೇ ಒಳ್ಳೆಯದು ಅನ್ನೋದನ್ನ ವಿಜಯೇಂದ್ರ ಅರ್ಥ ಮಾಡಿಸಿದ್ದಾರೆ. ಹಾಗಾಗಿ ಇದಕ್ಕೆಲ್ಲ ಬಿಜೆಪಿ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳುತ್ತೆ, ಹಾಗೆ ದಳಪತಿಗಳ ನಿರ್ಧಾರ ಏನಾಗುತ್ತೆ, ಏನಾಗಬಹುದು ಕಾದು ನೋಡ್ಬೇಕಾಗುತ್ತೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ